ॐ श्री राघवेन्द्राय नमः। श्री गुरुभ्यो नमः परमगुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी हेग्रीवाय नमः लक्ष्मी वेंकटेशाय नमः नरसिंहो अखिलाज्ञानः अतद्वान्तदिवाकरः चेति अमित सुज्ञान शक्तिपयोनिधि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्द्रिय वरंद्रे श्री राघवेन्द्र गुरुवे नमो अत्यंत दयालवे ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಸನ್ನಿಧಾನ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಸನ್ನಿಧಾನ, 48 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂತಹ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ, ಗುರುಗಳ ಅನುಗ್ರಹವನ್ನು ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಬಹಳ ಜನ ಕೇಳಿರ್ತಕ್ಕಂಥ ಇದು, ನಮಗೆ ಸಾಲ ಬಾಧೆಯಲ್ಲಿ ಬಹಳ ತೊಂದರೆಯಾಗಿದೆ, ನಮಗೆ ಏನೂ ಇಲ್ಲ, ಅದನ್ನು ಋಣಮುಕ್ತರಾಗಬೇಕು ನಾವು, ಏನು ಮಾಡಿದರೆ ಋಣಮುಕ್ತರಾಗ್ತೀವಿ ನಾವು, ಏನು ಮಾಡಿದರೆ ಋಣಮುಕ್ತರಾಗ್ತೀವಿ ನಾವು, ಋಣಮುಕ್ತರಾಗಬೇಕು ಬೇಗ, ಅದಕ್ಕೋಸ್ಕರವಾಗಿ ಭಗವಂತ ನೀವೇ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಕಾಮೆಂಟ್ ಮುಖೇನವಾಗಿ ತಿಳಿಸಿದ್ದಾರೆ. ಸಾಲದ ಬಾಧೆಗೆ ನಾವು ಒಂದೇ ಒಂದು ಪರಿಹಾರ, ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲೇ ನೀವೇ ಮಾಡಬಹುದು. ಅದು ನಾನು ನುಡಿತಾ ಇಲ್ಲ, ರಾಯ ನುಡಿಸಿರೋ ಮಾತಿದು, ರಾತ್ರಿಯ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಸಾಲ ಬಾಧೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಸಾಲ ಸಂಪಾದನೆ ಮಾಡ್ತಾರೆ, ಏನೋ ಮಾಡ್ತಾರೆ, ಋಣಮುಕ್ತರಾಗ್ತಾ ಇಲ್ಲ. ನಾವು ಋಣಮುಕ್ತರಾಗಬೇಕು ಅಂತೇಳಿ ಏನೇನೋ ಕೆಲಸಗಳು ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಪೂಜೆಗಳು ಮಾಡಿಸೋದು, ಏನೋ ಮಾಡೋದು, ಏನು ಮಾಡೋದು ಆಗ್ತಾ ಇಲ್ಲ ಗುರುಗಳೇ, ಯಾರ್ಯಾರು ಏನು ಹೇಳಿದ್ರು ಎಲ್ಲ ಮಾಡಿಬಿಟ್ಟಿದ್ದೀವಿ ಗುರುಗಳೇ, ಏನು ಮಾಡ್ತಾ ಇಲ್ಲ ಅಂತೇಳಿ ಇಂಥವೆಲ್ಲವೂ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಚಾನಲ್ ನೋಡ್ತಾರೆ, ನಂದೇ ಚಾನಲ್ ಆಗಿರ್ಬೋದು, ಇನ್ನೊಂದು ಚಾನಲ್ ಆಗಿರ್ಬೋದು ಅಲ್ವಾ, ಎಂತ ಯಾರ್ಯಾರು ಹೇಳ್ತಾರೋ ಅವರೆಲ್ಲ ಮಾತು ಕೇಳ್ತಾರೆ, ಅವರು ಫೋನ್ ಮಾಡ್ತಾರೆ, ಗುರುಗಳೇ ಈ ಥರ ಆಗ್ತಾ ಇದೆ, ಅವರಿಷ್ಟು ತೊಗೊಂಡು ದುಡ್ಡು, ಇವರಿಷ್ಟು ತೊಗೊಂಡು ದುಡ್ಡು, ನನ್ನ ಸಮಸ್ಯೆ ಪರಿಹಾರನೇ ಆಗ್ತಾ ಇಲ್ಲ, ಋಣಮುಕ್ತರಾಗ್ತಾ ಇಲ್ಲ, ಎಲ್ಲ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಇದಕ್ಕೊಂದು ಚಿಕ್ಕದೊಂದು ಪರಿಹಾರ ಕೊಡಿ ಗುರುಗಳೇ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರಲ್ಲಿ ಒಂದು ವಿಶೇಷವಾಗಿ ಒಂದು ಸ್ಲಿಪ್ಪನ್ನು ಬರೆದು ನಮ್ಮ ಗುರುವಾರ ಆ ಸ್ಲಿಪ್ಪನ್ನು ಕೊಟ್ಟು ರಾಯರು ಇಟ್ಟಿಟ್ಟು ಕೇಳಿ ಗುರುಗಳೇ ಇಟ್ಬಿಟ್ಟು ಅಂತಂದ್ರು ಇಟ್ಟೆ, ಅದನ್ನು ನೋಡ್ತೀನಿ ನಾನೆಲ್ಲ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ಎದ್ದು ನಿರ್ಮಾಲ್ಯವನ್ನು ಸಾಯಂಕಾಲ ತೆಗೆದು ನೋಡ್ತಾ ಇದ್ದಾಗ ಆ ಸ್ಲಿಪ್ಪನ್ನು ಇಟ್ಟಿದ್ರು. ಅದನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು, ಬಹಳ ವಿಶೇಷವಾಗಿ ಮಾಡಿ ತಂದೆ ಅಂದ್ಬಿಟ್ಟು ಅವರು ಫೋನ್ ನಂಬರ್ ಹಾಕಿದ್ರು. ಆ ಫೋನ್ ಮಾಡಿ ಕೇಳಿದ್ರು, ಏನಪ್ಪ ನಿನ್ನ ಸಮಸ್ಯೆ, ಏನಾಗಿದೆ ಅವನಿಗೆ ಅಂತ ಕೇಳಿದಾಗ, ಈ ಥರ ಸಮಸ್ಯೆಗಳಿದೆ ಗುರುಗಳೇ, ಈ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡಿಕೊಡ್ಬೇಕು, ನಾನು ಪರಿಹಾರ ಮಾಡಬೇಕು, ನಾನೇನೋ ನಾಯರೇ ಪರಿಹಾರ ಮಾಡ್ತಾರೆ ಎಂದಾಗ ಆ ಸಮಸ್ಯೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಸ್ಯೆ ಅದು. ಈ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ನಾನು ಅವರಿಗೆ ಒಂದು ಚಿಕ್ಕದಾಗಿ ಈ ರೀತಿಯಾಗಿ ಮಾಡುವ ಅಂತ ಹೇಳಿದೆ. ನಾನು ಹೇಳ್ತಾ ಇದ್ದರೆ ರಾಯರೇ ಹೇಳಿದೆ, ನಮ್ಮಲ್ಲಿ ಒಂದು ವಿಶೇಷ ಮೃತ್ಯುಕಂಟಕ ದೋಷ ಪರಿಹಾರ ಆಗೋಕ್ಕೋಸ್ಕರವಾಗಿ ಬೂದು ಕುಂಬಳಕಾಯಿಯನ್ನು ತರ್ತಿದ್ದ. ಬೂದು ಕುಂಬಳಕಾಯಿಯನ್ನು ತಂದು ಆ ಕುಂಬಳಕಾಯಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ. ಕುಂಬಳಕಾಯಿಯನ್ನು ಬೂದು ಕುಂಬಳಕಾಯಿ ಇಟ್ಟು 1 kg ಉಪ್ಪನ್ನು ತರಬೇಕಂತೆ. ಆ ಉಪ್ಪು 1 kg ಉಪ್ಪು, ಬೂದು ಕುಂಬಳಕಾಯಿ, 2 ಅಡಿಕೆ ತಟ್ಟೆ, ಅರಿಶಿನ ಕುಂಕುಮ, ಅಖಂಡ ದೀಪ ಹಚ್ಚಿರತಕ್ಕಂಥ ಬತ್ತಿ 2 ಬತ್ತಿ, 1 kg ಎಣ್ಣೆ ಇಲ್ಲ ಅರ್ಧ kg ಎಣ್ಣೆಯನ್ನು ತಂದು ದೇವರ ಮುಂದೆ ಇಟ್ಟು, ಮನೆಯಲ್ಲಿ ತೆಗೆದುಕೊಂಡು ಬಂದು ಇಟ್ಕೊಂಡು ಆ ದೇವರ ಮುಂದೆ ಇಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಂತೆ. ಆ ಪ್ರಾರ್ಥನೆ ಆಗಿರ್ಬೇಕಪ್ಪ ಅಂದರೆ ಜನ್ಮಾದಿ ವ್ಯಾದ್ಯಪಾದಿ ಪ್ರತಿಹತಿ ವಿರಾಹ ಪ್ರಾಪಕಾಣಾಂ ಗುಣಾಣಾಂ ಅಘ್ರಾಣಾಂ ಅರ್ಪಕಾಣಾಂ ಚಿರಭ ಚಚಿತಾನಂದ ಸಂತೋತಾನಾಂ. ಇಲ್ಲವಾದರೆ ಈ ಮಂತ್ರ ಹೇಳಲಾಗದಿದ್ದರೆ ಮಧ್ವಾಕ್ಯಂ ಮಂತ್ರಸಿದ್ಧಂ ಕಿಮಿತ ಕೃತವತೋ ಮಾರುತಸ್ಯಾವತಾರಂ ಮಾತಾರಂ ಪಾರ್ವತೀಶ ಪದಮ ವಿಪದ ಪ್ರಾಪುರಾಪನ್ನ ಪುಂಸಃ. ನರಸಿಂಹದೇವರ ಸ್ತೋತ್ರದಿಂದ ಪ್ರಾರ್ಥನೆಯನ್ನು ಮಾಡ್ಕೋಬಹುದು. ತಸ್ಮಾನ್ ಪುರುಹೂತ ವೈದ್ಯವದವನ್ ಮಾತಂಗ ಮಾತಿಂಗಣ ಕುಂಭ ಉಚ್ಚ ಮಾತೃ ನಾದ್ರಿಕ ಬಡ ಪ್ರತ್ಯೇಕ ವಜ್ರಾಯಿತ
ಶ್ರೀಮತ್ಕಂಠೀರವಸ್ಯ ಪ್ರತದ ಸುಗಂಗನಾಥಾರಿತಾನಾತಿದೂರ ಬುದ್ಧಸ್ಪದ್ವಾಂತಶಾಂತ ಪ್ರವಿತದ ಮನಸ ಭಾವಿತಾನ ಕಿಬೃಂಧೆ ಲಕ್ಷ್ಮೀಕಾಂತ ಸಮಂತದೋಪಿ ಕರಗನ್ ದೇವಿ ಸುತೇದಮಂ ಪಶ್ಯಾಮುತ್ತಮವತ್ತು ದೂರತರದೋ ಅಮಾಸ್ತಮಸೋ ಯೋತ್ತಮ ಯದ್ರೋಷೋತ್ಕಲ ದಕ್ಷಿಣೇತ್ರಿಗುಣ ಪ್ರಾಂತೋಚಿತಾಗ್ನಿ ಸ್ಮೃತ ಕರ್ಜ್ಯೋತೋಪಮ ವಿಶ್ವಲಿಂಗ ಭಜಿತಾ ಪ್ರದೇಶದ ಪ್ರೋತ್ಕರಃ. ನರಸಿಂಹದೇವರ ಸ್ತೋಕವನ್ನು ಪಠಣೆಯನ್ನು ಮಾಡಿ ನಿಮಗೇನೂ ಬರುವುದಿಲ್ಲ ಅಂದಾಗ ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ 12 ಬಾರಿ ಹೇಳಿ. ಆ 12 ಬಾರಿ ಆದಮೇಲೆ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ 12 ಬಾರಿ ಹೇಳಿ. ಹನುಮಾಯ ನಮಃ, ಹನುಮಾಯ ನಮಃ, ಹಂ ಹನುಮಾಯ ನಮಃ, ಹನುಮಾಯ ನಮಃ, ಮುಖ್ಯ ಪ್ರಾಣಾಯ ನಮಃ, ಸರ್ವೋತ್ತಮಾಯ ನಮಃ, ವಾಯು ಜೀವಂತಮಾಯ ನಮಃ ಅಂತೇಳಿ 12 ಬಾರಿ ಹೇಳಿ. ಎಲ್ಲ ಹೇಳಿ ಕುಂಬಳಕಾಯಿ ಉಪ್ಪು ಎಲ್ಲ ಇಟ್ಟು ಅದರ ಮೇಲೆ ಕೈ ಇಟ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಿ, ನನಗೆ ಈ ಬಾಧೆ ಋಣಮುಕ್ತನಾಗತಕ್ಕಂಥ ಬಾಧೆ ಇದೆ, ಅದರಲ್ಲಿ ಪರಿಹಾರ ಮಾಡಪ್ಪ ಅಂತೇಳಿ ಕೇಳಿಕೊಂಡು 3 ವಾರಗಳ ಸಮೇತವಾಗಿ ಒಂದು ಶುಕ್ರವಾರನೋ ಮಂಗಳವಾರನೋ ಇಲ್ಲವಾದರೆ ಶನಿವಾರನೋ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ದಿನದೊಂದು ಪ್ರತಿದಿನ ಬೆಳಗ್ಗೆ ಸ್ನಾನವನ್ನು ಮಾಡಿ ಜಪ ತಪಗಳನ್ನು ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ಆ ಕುಂಬಳಕಾಯಿನ 2 ಭಾಗವನ್ನು ಮಾಡಿ, ಒಂದು ಕುಂಬಳಕಾಯಿ ತೆಗೆದುಕೊಂಡ್ಬಿಡ್ತೀರಾ, 2 ಭಾಗವನ್ನು ಮಾಡಿ ಆ ಕುಂಬಳಕಾಯಿ 2 ಭಾಗವನ್ನು ಮಾಡಿ ಆ ತಿರುಳನ್ನು ತೆಗೆದು ಅದಕ್ಕೆ ಎಣ್ಣೆಯನ್ನು ಹಾಕಿ 2ಕ್ಕೂ ಎಣ್ಣೆಯನ್ನು ಹಾಕಿ ಅಖಂಡ ದೀಪದ ಬತ್ತಿ ಇರುತ್ತೆ, ಆ ಬತ್ತಿಯನ್ನು ಹೊರಗಿಟ್ಟು ದೀಪವನ್ನು ಹಚ್ಚಿದಾಗ 2 ಅಡಿಕೆ ತಟ್ಟೆ 1 kg ಉಪ್ಪು ಇರುತ್ತೆ, ಆ ಉಪ್ಪನ್ನು ತೆಗೆದುಕೊಂಡು ಬಂದು 2 ಅಡಿಕೆ ತಟ್ಟೆಗೂ ಅರ್ಧ ಹಾಕಿ ಆ ಕುಂಬಳಕಾಯಿಯನ್ನು ಈ ಕಡೆ ಅರ್ಧ ಆ ಕಡೆ ಅರ್ಧ ಭಾಗ ಮಾಡಿರ್ತೀರಲ್ಲ ಇಟ್ಟು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಟ್ಟು ಮಾಡಿ ಪೂಜೆಯನ್ನು ಮಾಡಿ ಅದಿಟ್ಟು ದೀಪವನ್ನು ಹಚ್ಚಿದಾಗ ಹನುಮಂತ ದೇವಸ್ಥಾನ ಆಗಿರ್ಬೋದು, ದುರ್ಗಾದೇವಿ ದೇವಸ್ಥಾನ ಆಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ನಿಮ್ಮ ಊರಿನ ಗ್ರಾಮ ದೇವತೆ ಆಗಿರಬಹುದು, ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ಕೇಳಿ. ಹನುಮಂತ ದೇವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇರುತ್ತಲ್ಲ ನಿಮ್ಮೂರಲ್ಲಿ, ಆ ದೇವಸ್ಥಾನಕ್ಕೆ ಹೋಗಬಹುದು, ಅಲ್ಲಿ ಅನ್ನನ ಇಡಬಹುದು. ಇಲ್ಲವಾದರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಇಡಬಹುದು. ಇಲ್ಲ ನಿಮ್ಮ ಊರಿನ ದೇವರು ನಿಮ್ಮ ಊರಿನ ಗ್ರಾಮ ದೇವತೆ, ಆ ದೇವತೆಯ ಮುಂದೆ ಇಟ್ಟು, ಮುಂದೆ ಅಂತ ಹೇಳಿದ್ರೆ ದೇವರ ಮುಂದೆ ಅಲ್ಲ, ಆ ಹಿಂದೆ ವಾಸ್ಕಾರ ಒಂದಿರುತ್ತೆ, ವಾಸ್ಕಾರವನ್ನು ಮುಂದೆ ಇಟ್ಟಿರ್ತಾರೆ, ಆ ಕಡೆ ಈ ಕಡೆ 1-2 ಇಟ್ಟು ದೀಪವನ್ನು ಹಚ್ಚಿದಾಗ ನಿಮಗೆ ದಾರಿದ್ರ್ಯಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ದಾರಿದ್ರ್ಯಗಳು ಏನಿರುತ್ತೆ, ನಿಮಗೆ ಕಷ್ಟಗಳೇನಿದೆ ಆ ಕಷ್ಟಗಳೆಲ್ಲವೂ ಪರಿಹಾರ. 9 ವಾರ 3 ವಾರ ಈ 11 ವಾರ 11, 3, 11, 9 ಇಷ್ಟೇ ದಿನಗಳು, ಇಷ್ಟು ವಾರಗಳು ಮಾಡಿದಾಗ ಬಹಳ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ನೋಡಿ, ಇದು ವಿಶೇಷ ಇದೆ. 3 ದಿನಗಳಾಗಬಹುದು, 3 ವಾರ ಆಗಬಹುದು, 9 ವಾರ ಆಗಬಹುದು, 11 ವಾರವಾಗಬಹುದು. ಈ ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಯಾವ ದುಡ್ಡಿನ ಸಮಸ್ಯೆಗಳಿರುತ್ತೆ, ಋಣಮುಕ್ತರಾಗ್ತೀರ, ಸಾಲದ ಬಾಧೆ ಇರುತ್ತೆ, ಆ ಸಾಲ ಬಾಧೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಈ ಕಂಟಕದಿಂದ ಪೂಜೆಯನ್ನು ಮಾಡಿದಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಂಟಕಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಕಂಟಕವನ್ನು ಪೂಜೆ ಮಾಡಿರ್ತಕ್ಕಂಥವರು, ಈ ಮಾತನ್ನು ಕೇಳಿ ಪೂಜೆ ಮಾಡಿರ್ತಕ್ಕಂಥವರು ಒಬ್ಬರು, ಯಾರವರು ಇದೇ ನಮ್ಮ ಗುಲ್ಬರ್ಗದಲ್ಲಿರ್ತಕ್ಕಂಥವರೊಬ್ಬರು, ಹುಬ್ಬಳ್ಳಿಯಲ್ಲಿರ್ತಕ್ಕಂಥವರೊಬ್ಬರು, ಮತ್ತು ಅದರಲ್ಲೂ ವಿಶೇಷವಾಗಿ ಅನಂತಪುರದಲ್ಲಿರ್ತಕ್ಕಂಥವರೊಬ್ಬರು. ಈ 4 ಜನದಲ್ಲಿ ಎಲ್ಲರೂ 4 ಜನಕ್ಕೆ ನಾನು ಫೋನಲ್ಲಿ ಹೇಳಿದ್ದೆ ಇದನ್ನು. ಅನಂತಪುರದಲ್ಲಿರ್ತಕ್ಕಂಥವರು 3 ವಾರ ಮಾಡಿದ್ರು, 11 ವಾರ ಅಂತ ಅಂದ್ಕೊಂಡಿದ್ದಾಗ 3 ವಾರ ಮಾಡಿದಾಗ ಯಾವುದೋ ಜಮೀನಿನಲ್ಲಿ ದುಡ್ಡು ಬರಬೇಕಾಗಿತ್ತು ಅವ್ರಿಗೆ, ಆ ದುಡ್ಡೆಲ್ಲ ಬಂತು ಅವ್ರಿಗೆ. ಯಾವುದೋ ಗೌರ್ಮೆಂಟ್ಗೆ ಹೋಗಿತ್ತಿದ್ದ ಜಮೀನು, ಆ ದುಡ್ಡು ಬಂದಿರಲಿಲ್ಲಂತೆ. ಆ 3 ವಾರ ಮಾಡಿದ ತಕ್ಷಣವೇ ಹನುಮಂತ ದೇವರು ವಿಶೇಷವಾಗಿ ಅನುಗ್ರಹ ಮಾಡೋದಂತ ಅವರಿಗೆ.
ಹನುಮಂತ ದೇವರು ಅನುಗ್ರಹ ಮಾಡಿ ಅವರ ಸಾಲ ಇತ್ತಂತೆ, 1,00,00,000 ಸಾಲ ಇದ್ದಿದ್ದೆಲ್ಲ ಆ ಕೋಟಿ ದುಡ್ಡು ಎಲ್ಲ ಬಂದು ಆ ಸಾಲವೆಲ್ಲ ತೀರಿಸಿ ನಮ್ಮ ಗುರುಗಳ ಹತ್ರ ಬಂದು ರಾಯರಿಗೆ ವಿಶೇಷವಾಗಿ 25 ಪ್ಯಾಕೆಟ್ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಕೊಟ್ಟೋದು. ಈ ಋಣಮುಕ್ತರಾಗೋದಕ್ಕೋಸ್ಕರವಾಗಿ, ಈ ಬಾಧೆಯನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥ ಪರಿಹಾರ. ಈ ಪರಿಹಾರವನ್ನು ಮಾಡಿದಾಗ ಅದನ್ನು ಹೇಳ್ಕೊಬೇಕಂತ ನೀವು ಕುಂಬಳಕಾಯಿಯಲ್ಲಿ ವಿಶೇಷವಾಗಿ ಅಗ್ನಿನಾಗ್ನಿ ಸಮಿತದೆ ವಿಗ್ರಹ ತಿರುವಾಟ ವಿವಾಟುಪಾಸ್ಯ ಇತಿ ಮಂತ್ರೇಣ ದೀಪಂ ಪ್ರಜ್ವಾಲನೆ ವಿನಿಯೋಗ. ಆ ಕುಂಬಳಕಾಯಿ ಹಚ್ಚಬೇಕಾದ್ರೆ, ದೀಪವನ್ನು ಹಚ್ಚಬೇಕಾದ್ರೆ ಪ್ರಾರ್ಥನೆ ಮಾಡ್ಕೋಬೇಕಂತ ನಾವು. ಎಣ್ಣೆಯಲ್ಲಿ ನಾರಾಯಣ ಇರ್ತಾನೆ, ಪತ್ತಿ ಲಕ್ಷ್ಮೀದೇವಿ ಇರ್ತಾಳೆ, ಅಗ್ನಿ ಮುಖ್ಯ ಪ್ರಾಣದೇವರು ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಆ ದೀಪದಲ್ಲಿ ನೆನೆಸ್ಕೊಂಡು, ಭಗವಂತ ಈ ಋಣಮುಕ್ತನಾಗಿ ಮಾಡಿ ನಮ್ಮನ್ನು, ಈ ಜೀವ ಕೊಟ್ಬಿಟ್ಟಿದ್ಯಾ ನನಗೆ, ಈ ಭಗವಂತ ಒಳ್ಳೆ ಜನ್ಮ ಕೊಟ್ಟಿದ್ಯಾ, ಈ ಜನ್ಮದಲ್ಲಿ ವಿಶೇಷವಾಗಿ ನಾನೇನು ಮಾಡಿದ್ದೇನೋ ಗೊತ್ತಿಲ್ಲ ಭಗವಂತ, ಈ ಋಣಮುಕ್ತನಾಗಿ ಈ ಜನ್ಮನ ಮನುಷ್ಯ ಜನ್ಮ ಬಂದಿದೆ, ಈ ಋಣಮುಕ್ತನಾಗಿ ಹೋಗ್ಬಿಡ್ಬೇಕು ಇಲ್ಲಿಂದಲೇ ನಾನು. ಈ ತಿರ್ಗಾ ನಾನು ಏನು ತೊಗೊಂಡೋಗ್ಬಿಡ್ದು, ಮುಂದೆ ಜನ್ಮ ಏನೇ ಕೊಟ್ಟರು ನೀನು ನಿನ್ನ ದಾಸನಾಗಿ ನನಗೆ ಅನುಗ್ರಹ ಉಂಟು ಮಾಡಪ್ಪ ಅಂತ ಹೇಳ್ಬೇಕಂತೆ. ಅದಕ್ಕೋಸ್ಕರ ಸಾಲ ಬಾಧೆ ಇರತಕ್ಕಂಥವ್ರು ಎಲ್ಲರೂ ಇದರಿಂದ ಪರಿಹಾರ ಆಗೋದಕ್ಕೋಸ್ಕರವಾಗಿ ಒಂದು ಬೂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಂದು ದೀಪವನ್ನು ಹಚ್ಚಿ, ಅಖಂಡ ದೀಪದಲ್ಲಿ ಬತ್ತಿನ ತಂದು ಹಾಕಿ, ಎಣ್ಣೆಯನ್ನು ಹಾಕಿ, ಉಪ್ಪು ಮತ್ತು ತಟ್ಟೆ, ಅಡಿಕೆ ತಟ್ಟೆ ಎರಡಿಟ್ಕೊಂಡು ಉಪ್ಪಿನ ಕೆಳಗಡೆ ಉಪ್ಪು ತಟ್ಟೆ, ಉಪ್ಪಿನ ಉಪ್ಪು, ತದನಂತರ ಬೂದು ಕುಂಬಳಕಾಯಿ ಇಟ್ಟು ದೀಪವನ್ನು ಹಚ್ಚಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರದಲ್ಲಿ ಇಂಥ ಗುರುಗಳು ನುಡಿಸಿರ್ತಕ್ಕಂಥ ಮಾತು, ಅದರಲ್ಲೂ ವಿಶೇಷವಾಗಿ ನಿಂಬೆಹಣ್ಣು ಬೂದು ಕುಂಬಳಕಾಯಿಯಲ್ಲಿ ವಿಶೇಷವಾಗಿ ಮಾಡಿದಾಗ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಎಲ್ಲರಿಗೂ ಅವರವರ ಸಮಸ್ಯೆಗಳು ಏನೇನಿರುತ್ತೆ, ಕಿಂಚಿತ್ ಸಮಸ್ಯೆಗಳಿವೆಲ್ಲ ಏನೂ ಖರ್ಚಾಗ್ತೀರಾ, ಏನೂ ಆಗ್ತೀರಾ, ಯಾವುದು ಹವನಗಳು ಮಾಡಿದ್ದೀರಾ, ಇದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರೋದು. ಇದೊಂದು ದೊಡ್ಡ ಸಮಸ್ಯೆ, ಚಿಕ್ಕ ಸಮಸ್ಯೆ ದೊಡ್ಡದಾಗಿ ಮಾಡಿ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಗುರುಗಳ ಹತ್ರ ಬಂದು, ರಾಯರ ಹತ್ರ ಬಂದು, ರಾಯರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ಅನುಗ್ರಹವನ್ನು ಪಡೆಯಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಅಭಿರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ, ಅದೇ ರೀತಿಯಾಗಿ ನನ್ನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮಗೆ ಧಾರವಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ.